ब्रह्महृता य आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियते त्रिषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्विषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमश्चिन्तये तं महान्तम् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तर्वोऽपि नेदुस्तं सर्वभूतहृदयं मुनिमानतोऽस्मि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमन्महाभागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतभिः शुश्रूषुभिस्तत्क्षणात् हरिः ओम्। ಅಶ್ವತ್ಥಾಮ ಶಿಬಿರಕ್ಕೆ ತೆರಳಿ ಮಕ್ಕಳನ್ನ ತಲೆ ಕಡಿದಿದ್ದಾನೆ. ಮಕ್ಕಳ ತಲೆ ಕಡಿದು ದುರ್ಯೋಧನನಿಗೆ ಒಪ್ಪಿಸಿದ ಬಳಿಕ ದುರ್ಯೋಧನ ಪ್ರಾಣ ತೆತ್ತಿದ್ದಾನೆ. ಅಂತೆಯೇ ದ್ರೌಪದಿಯ ಅಣ್ಣನಾಗಿದ್ದ ದೃಷ್ಟದ್ಯುಮ್ನನನ್ನು ತನ್ನ ತಂದೆಯ ಸಾವಿನ ಸೇಡಾಗಿ ತೀರಿಸಿಕೊಂಡಿದ್ದಾನೆ. ಇದನ್ನ ಕಂಡು ಅರ್ಜುನ ಕೃಷ್ಣನನ್ನ ಸಾರಥ್ಯದಲ್ಲಿ ಇರಿಸಿಕೊಂಡು ಬೆನ್ನಟ್ಟಿ ಹಿಡಿದು ದ್ರೌಪದಿಯ ಮುಂಭಾಗದಲ್ಲಿ ಬೀಳಿಸಿ ಏನ್ ಮಾಡ್ಬೇಕು ಇವನಿಗೆ ಅಂತ ಹೇಳುವಾಗ ಬಂಧಿಸಿದ ಸ್ಥಿತಿಯಲ್ಲಿರುವುದನ್ನೇ ನೋಡಿ ಆಕೆ ಕಂಗೆಟ್ಟು ಹೇಳ್ತಾಳೆ, ಹೊಡಿಬೇಡಿ, ಕೊಲ್ಲಬೇಡಿ ತನ್ನನ್ನ. ನಿನ್ನ ಗುರುಗಳ ಮಗ, ಸ್ವತಃ ಋತ್ವಿಜ, ನಿನಗೂ ಮಿತ್ರ. ಅಷ್ಟೇ ಅಲ್ಲ, ಕೃಪೆಯ ಭಾಗವಾಗಿ ನಾನು ಹೇಗೆ ಮಕ್ಕಳನ್ನ ನನ್ನದೇ ಭಾಗ ಅಂತ ಪ್ರೀತಿಸ್ತೇನೋ ಹಾಗೆಯೇ ಕೃಪೆಯು ಪ್ರೀತಿಸ್ತಾಳೆ. ಮಕ್ಕಳನ್ನ ನೋಡಿ ಅವಳು ಇನ್ನೂ ಬದುಕಿದ್ದಾಳೆ. ಅವಳ ಬದುಕಿಗೆ ಕಾರಣ ಇರುವಂತಹದ್ದು ನನ್ನ ಮಕ್ಕಳು ಇನ್ನೂ ಬದುಕಿದ್ದಾವೆ ಅಂತ. ಹಾಗಾಗಿ ಅಂತಹ ಬದುಕಿದ ತನ್ನ ಮಕ್ಕಳ ಅವಸ್ಥೆಯನ್ನ ನಾವು ಈಗ ನಿರರ್ಥಕಗೊಳಿಸಿದ್ರೆ ಅವಳ ಬದುಕಿಗೆ ಅರ್ಥ ಇಲ್ಲ ಅಂತಾಗುತ್ತೆ. ಹಾಗಾಗಿ ವೀರಸೂಹು ಅಂತ ಅನಿಸಿಕೊಂಡಂತಹ ಕೃಪೆಯನ್ನ ನೀನು ಸಮಾಧಾನ ಪಡಿಸುವುದಕ್ಕಾದ್ರೂ ಈತನನ್ನ ಕೊಲ್ಲಬಾರದು. ತದ್ಧರ್ಮಜ್ಞ ಮಹಾಭಾಗ ಭವದ್ಭಿಃ ಕೌರವಂ ಕುಲಂ ವೃಜಿನಂ ನಾರ್ಹತಿ ಪ್ರಾಪ್ತುಂ ಪೂಜ್ಯಂ ವಂದ್ಯಮಭೀಕ್ಷ್ಣಶಃ. ಅದರಿಂದಾಗಿ ಈ ಧರ್ಮಜ್ಞನೇ, ಧರ್ಮಜ್ಞ ಮಹಾಭಾಗ, ಅತ್ಯಂತ ಭಾಗ್ಯವಂತ ನೀನು ಧರ್ಮವನ್ನ ಸರಿಯಾಗಿ ಅರಿತವನು. ನಿನ್ನಿಂದಲೇನೆ ಈ ಕುರುಕುಲದ ಗೌರವ ಹೆಚ್ಚುವಂಥದ್ದು. ಖಂಡಿತ ನೀನು ಪಾಪವನ್ನ ಅಂಟಿಸಿಕೊಳ್ಳುವುದಕ್ಕೆ ಅರ್ಹನಲ್ಲ. ವೃಜಿನ ಅಂದ್ರೆ ಪಾಪ ಅಂತ ಅರ್ಥ. ವೃಜಿನಂ ಪ್ರಾಪ್ತುಂ ನಾರ್ಹತಿ ಭವಾನ್. ನೀನು ವೃಜಿನವನ್ನು ಹೊಂದುವುದಕ್ಕೆ ಯೋಗ್ಯನಲ್ಲ. ಪೂಜ್ಯಂ ವಂದ್ಯಂ ಅಭೀಕ್ಷ್ಣಶಃ. ಯಾವುದೇ ಕಾರಣಕ್ಕೂ ಕೂಡ ಪೂಜ್ಯಂ ವಂದ್ಯಂ, ಎಲ್ಲರಿಂದಲೂ ಪೂಜೆಗೆ ಅರ್ಹನಾದ. ಅಂದ್ರೆ ಈ ಅಂಶದಲ್ಲಿ ಕೊಂದವನನ್ನು ಕೂಡ ಈ ರೀತಿ ಪ್ರೀತಿಸುವ ಸಾಧ್ಯತೆ ಇದೆಯಾ ಅಂತ ಅನ್ನುವ ಒಂದು, ಅಂದ್ರೆ ಶಾಸ್ತ್ರೀಯ ಯೋಚನೆ ಮಾಡಿದ್ರೆ ಇದನ್ನು ಹೇಗೆ ಅರ್ಥೈಸಿಕೊಳ್ಳುವುದು? ಶಾಸ್ತ್ರದ ಹಿನ್ನೆಲೆಯಲ್ಲಿ ಇದನ್ನ ನಾವು ಚಿಂತಿಸುವುದು ಹೇಗೆ ಅನ್ನುವ ಈ ಪ್ರಶ್ನೆ ಬರುತ್ತೆ. ಆದ್ರಿಂದಾಗಿ ಪೂಜ್ಯಂ ವಂದ್ಯಂ, ಪೂಜ್ಯ
ವಂದ್ಯಂ ಅಭೀಕ್ಷ್ಣಶಃ. ಯಾವುದೇ ಕಾರಣಕ್ಕೂ ಅತ್ಯಂತ ಗೌರವ ಪಾತ್ರಕ್ಕೆ ಅರ್ಹನಾಗಿರುವಂಥವನನ್ನ ಕೊಂದು ನೀವು ಬ್ರಹ್ಮಹತ್ಯೆಗೆ ಈಡಾಗಬೇಡಿ. ಮಾರೋದೀದಸ್ಯ ಜನನೀ ಗೌತಮೀ ಪತಿದೇವತಾ ಯಥಾಹಂ ಮೃತವತ್ಸಾರ್ತಾರೋದಿತ್ಯಶ್ರುಮುಖೀ ಮುಹುಃ. ಅಸ್ಯ ಜನನೀ ಗೌತಮೀ ಪತಿದೇವತಾ, ಪತಿಯನ್ನೇ ದೇವತೆಯನ್ನಾಗಿಸಿಕೊಂಡಂತಹ ತಾಯಿಯಾಗಿರುವ ಗೌತಮಿ ಮಾರೋದೀತ್, ಅಳುವುದು ಬೇಡ. ನಾನು ಮಕ್ಕಳನ್ನು ಕಳೆದುಕೊಂಡ ಕರುಳ ಬಳ್ಳಿಯ ಕತ್ತರಿಸಿಕೊಂಡ ಎಂಬುದನ್ನು ಬಲ್ಲೆ. ಅಂಥದ್ದೇ ನೋವನ್ನ ಈಕೆ ಉಣುವುದಕ್ಕೆ ಯಾವ ಕಾರಣಕ್ಕೂ ನನ್ನ ಮನಸ್ಸು ಅದು ಹಿತ ಅಂತ ಭಾವಿಸ್ತಾ ಇಲ್ಲ. ಆದ್ರಿಂದಾಗಿ ಅಶ್ರುಮುಖಿ, ಕಣ್ಣೀರ್ ಹಾಕ್ತಾ ತಲೆ ಕೆಳಗೆ ಹಾಕಿ ಮತ್ತೆ ಮತ್ತೆ ಮಗನನ್ನು ನೆನೆದು ಆರ್ತಳಾಗಿ ಯಾವ ರೀತಿ ಸಮಾಧಾನ ಪಡಿಸಿಕೊಳ್ಳಬೇಕು ಅಂತನೂ ತಿಳಿಯದೆ, ಪತಿದೇವತಾ ಗಂಡನನ್ನೇ ಎಲ್ಲದಕ್ಕೂ ಆಶ್ರಯಿಸಿಕೊಂಡಿದ್ದವಳಿಗೆ ಈಗ ದ್ರೋಣರೂ ಇಲ್ಲ. ಅಂತಹ ಕೃಪಿ ನನ್ನ ಮಕ್ಕಳನ್ನ ಕಳೆದುಕೊಂಡ ವ್ಯಥೆಯಲ್ಲಿ ಹೇಗೆ ನಾನು ಒದ್ದಾಡ್ತಾ ಇದ್ದೇನೋ ಹಾಗೆ ಒದ್ದಾಡುವುದು ಬೇಡ ಅವಳು. ನಾನು ರೋದಿನಿ, ನಾನು ಅಳ್ತಾ ಇದ್ದೇನೆ. ನನ್ನ ಮಕ್ಕಳನ್ನ 5 ಜನರನ್ನ ಕಳ್ಕೊಂಡಿದ್ದೇನೆ ನಾನು. ನನಗೆ ಗೊತ್ತಿದೆ ಆ ತಾಯಿಯ ಬೇನೆ ಏನು ಅಂತ. ಆದ್ರೆ ಅದೇ ತರದ ವ್ಯಥೆಯನ್ನ ನಾನೊಬ್ಳು ತಾಯಿಯಾಗಿ ಇನ್ನೊಬ್ಳು ತಾಯಿ, ಅದು ನನ್ನ ಗುರುಸ್ಥಾನೀಯರಾದಂತಹ ದ್ರೋಣಾಚಾರ್ಯರ ಮಡದಿ, ಒದ್ದಾಡುವುದನ್ನ ನಾನು ಇಷ್ಟಪಡುವುದಿಲ್ಲ. ನಾನು ನೆನೆದಾಗಲೆಲ್ಲ ನನಗೆ ದುಃಖ ಒತ್ತರಿಸಿ ಬರುತ್ತೆ, ಕರುಳು ಕಿತ್ತು ಅಹಿತ ಅಂತ ಅನಿಸತ್ತೆ. ಆ ಪುತ್ರ ಶೋಕದ ವ್ಯಥೆ ಆಕೆಗೆ ಬೇಡ. ಯೈಃ ಕೋಪಿತಂ ಬ್ರಹ್ಮಕುಲಂ ರಾಜನ್ಯೈ ರಕ್ತಾತ್ಮಭಿಃ ತತ್ಕುಲಂ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಂ. ಕ್ಷತ್ರಿಯರಿಗೆ ದೊಡ್ಡ ಅಪಾಯಕಾರಿಯಾದ ಸಂಗತಿ ಏನು ಅಂದ್ರೆ, ಋತ್ವಿಜರ ಮನೆತನಕ್ಕೆ ತಿಳಿಯದೆ ನೋವೆಸಗುವ ಮಾತುಗಳನ್ನಾಡುವುದಿರಬಹುದು, ನೋವೆಸಗುವ ರೀತಿಯ ಶಾರೀರಿಕ ಹಿಂಸೆ ಮಾಡಿರಬಹುದು. ರಾಜನ್ಯೈ ಅಕೃತಾತ್ಮಭಿಃ ಯೈಃ ಬ್ರಹ್ಮಕುಲಂ ಕೋಪಿತಂ. ಒಂದು ವೇಳೆ ಅವನು ನಿತ್ಯ ಒಂದಿಷ್ಟು ಗಾಯತ್ರಿ ಜಪ ಮಾಡ್ತಾ ಇದ್ದಾನೆ ಅಂದ್ರೆ ಸಾಕು. ತಪ್ಪನ್ನ ಖಂಡಿತ ಸಮರ್ಥಿಸ್ತಾ ಇಲ್ಲ ಈ ಮಾತುಗಳು. ಆದ್ರೆ ಅಶ್ವತ್ಥಾಮನ ಅಸಾಧಾರಣವಾದಂತಹ ಗುಣ ಬೇರೆ ಇದೆ. ಇದಕ್ಕೆಲ್ಲ ಅದಕ್ಕೆ ಈ ಕಥೆಯ ಹಿಂದೆ ನಮ್ಗೆ ಗೊತ್ತಾಗ್ಬೇಕಾದ ಸಂಗತಿಗಳು ಇಲ್ಲೆಲ್ಲ ಅವತಾರದ ಹಿನ್ನೆಲೆ ಯಾಕೆ ಹೇಳಿದ್ದು ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕೆ. ರುದ್ರದೇವನ ಅವತಾರ ಎನಿಸಿದಂತಹ ಅಶ್ವತ್ಥಾಮ ಒಂದು ವೇಳೆ ಸಾಮಾನ್ಯ ಮನುಷ್ಯನಾಗಿ ತಪ್ಪು ಮಾಡಿದಿದ್ರೆ ಅದು ಖಂಡಿತ ಒಪ್ಪಿಕೊಳ್ಳಿಕ್ಕಾಗುವಂಥದ್ದಲ್ಲ. ಹಾಗಾದ್ರೆ ದೊಡ್ಡವರು ತಪ್ಪು ಮಾಡ್ಬೋದಾ ಅಂತ ಒಂದು ಪ್ರಶ್ನೆ. ಇದರಲ್ಲಿ 2 ಅಂಶಗಳು ಹೇಳಬೇಕಾದದ್ದು. ರುದ್ರದೇವ ಸಂಹಾರ ಶಕ್ತಿಯ ಪ್ರತೀಕ. ಇದರ ಹಿಂದೆ ಭಾರತದಲ್ಲಿ ಇದರ ಕಥೆ ಹೇಳಿದ್ದಾರಲ್ಲಿ. ಏನು ಅಂದ್ರೆ, ಸೇನೆಯ ಶಿಬಿರಕ್ಕೆ ಒಳಕ್ಕೆ ಹೋಗುವಾಗ ಅಲ್ಲಿ ಅವನದ್ದೇ ಶಂಕರ ಅನ್ನುವ ಭೂತದ ಪ್ರತಿಷ್ಠೆಯನ್ನ ಮಾಡಿ ಪಾಂಡವರು ಹೋಗಿರ್ತಾರೆ. ಆ ಶಂಕರ ಶಕ್ತಿ ಇವನದ್ದೇ ಇನ್ನೊಂದು ರೂಪ, ಅದು ಅವನನ್ನು ಒಳಗ್ ಬಿಡುವುದಿಲ್ಲ. ಯಾಕಂದ್ರೆ ನಮ್ಮದೇ ಆಲೋಚನೆಗಳು ಕೆಲವು ಆಲೋಚನೆಗಳನ್ನ ತಡೆಯತ್ತೆ. ಅದು ವಿವೇಚನೆಯಿಂದ ಕೂಡಿ ಬಂದದ್ದು. ಆದ್ರಿಂದ ಕೆಲವು ಆಲೋಚನೆ ಹೇಳುತ್ತೆ ಬೇಕು ಅಂತ, ಕೆಲವು ಆಲೋಚನೆಗಳು ಬೇಡ ಅಂತ ಹೇಳ್ತವೆ. ನಮ್ಮದೇ ಒಳಗಿನ ತಿಕ್ಕಾಟಗಳು. ಆವಾಗ ಅದು ಯಾಕೆ ಬೇಡ ಹೇಳುತ್ತೆ ಅಂದ್ರೆ, ಅದರ ಒಂದು ನಿಯಮಕ್ಕೆ ಬದ್ಧವಾಗಿದೆ ಅನ್ನುವ ಕಾರಣಕ್ಕಾಗಿ ಒಪ್ಪಿಕೊಂಡಿದ್ದಾನೆ. ನಾನು ಇಲ್ಲಿ ಯಾರಿಗೆ ಒಳಗೆ ಬರ್ಲಿಕ್ಕೆ ಬಿಡುವುದಿಲ್ಲ, ಅಕಾರಣವಾಗಿ ಪ್ರವೇಶಿಸ್ಲಿಕ್ಕೆ ಇಲ್ಲಿ ಅವಕಾಶ ಕೊಡುವುದಿಲ್ಲ ಅಂತ. ಆಗ ಅಲ್ಲಿ ಹೇಳಿದ ಮಾತು ಬಹಳ ಚೆನ್ನಾಗಿದೆ. ಏನು ಅಂದ್ರೆ, ಆ ಕಥೆಯ ಸ್ವರೂಪವನ್ನು ನಿರೂಪಣೆ ಮಾಡಿದ ರೀತಿಯಿಂದಲೇ ನಮಗೆ ಅದರಲ್ಲಿ ಎಲ್ಲ ಸಂದೇಹಗಳು ದೂರ ಆಗಬೇಕು. ಈ ಅಶ್ವತ್ಥಾಮ ಆ ಶಂಕರನನ್ನು ನಿರಂತರ ಪ್ರಾರ್ಥಿಸ್ತಾನೆ. ನಾನು ನೀನು ಬೇರೆ ಅಲ್ಲ, ನಮ್ಮ ಇಬ್ಬರ ಆಲೋಚನೆ ಒಂದೇ, ನಮ್ಮಲ್ಲಿ ವೈಮನಸ್ಸು ಇಲ್ಲ. ಆದ್ರೆ ನೀನು ಕೊಲ್ಬೇಕು ಅಂತ ಅನ್ಕೊಂಡಿದ್ದಿ, ನನಗೆ ಕೊಲ್ಲುವುದಕ್ಕೆ
ಪರ್ಮಿಷನ್ ಇಲ್ಲ, ಕೊಲ್ಲುವುದನ್ನ ನಾನು ತಡಿಬೇಕಾದವನು ಅಂತ. ಆಗ ಮತ್ತೆ ಅಶ್ವತ್ಥಾಮ ಪರಮಾತ್ಮನನ್ನ ಚಿಂತಿಸಿ, ನಾನು ಈ ಮಹಾಭಾರತ ಎನ್ನುವ ಮಹಾಯಜ್ಞದಲ್ಲಿ ಈ ಮಕ್ಕಳನ್ನ, ಯಾಕಂದ್ರೆ ಅವರು ಇಲ್ಲಿಗೆ ಮುಗೀತವರ ಆಯುಷ್ಯ, ಅದೃಷ್ಟವಶಾತ್ ಪಾಂಡವರ ಜೊತೆಗಿದ್ದದ್ರಿಂದ 18 ದಿವಸನು ಬದುಕಿದ್ದಾರೆ, ಇಲ್ಲಾಂದ್ರೆ ಅವರಿಗೆ ಇನ್ನು ಬದುಕ್ಲಿಕ್ಕೆ ಅವಕಾಶ ಇಲ್ಲ. ಯುದ್ಧ ಅಂದಾಗ ಎದುರಲ್ಲಿ ಯುದ್ಧ ಮಾಡ್ಬೇಕು ಅನ್ನೋದೇ ಧರ್ಮ ಆಗಿದ್ರು, ಕಾಲ ಮುಗೀತು ಅಂತಂದಾಗ ಕಾಲದೇವತೆಗೆ ಎಲ್ಲಿ ಬೇಕಾದ್ರೂ ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲೇ ಬಂದು ಯುದ್ಧ ಮಾಡಿನೇ ಯಮಧರ್ಮ ಎಲ್ಲರನ್ನ ಕೊಂಡು ಹೋಗ್ಬೇಕು ಅಂತಿಲ್ಲ. ಯಮಧರ್ಮನನ್ನು ನಿಯಮಿಸುವ ಮೃತ್ಯು ದೇವತೆಯಾದಂತಹ ರುದ್ರ ಸ್ವತಃ ತಾನೇ ಸಂಹಾರ ಶಕ್ತಿಯಾಗಿ ಈ ಮಕ್ಕಳನ್ನ ಕೊಂಡು ಹೋಗಬೇಕಾದದ್ದು ನನ್ನ ಈಗಿನ ಕರ್ತವ್ಯ. ಅದರ ಜೊತೆಗೆ ಒಂದು ಸಹಜವಾದ ಮನಸ್ಸಿನ ತಾನು ಮಾಡಿದ್ದು ಅಂತ ತೋರಿಸಿಕೊಳ್ಳುವ, ತನ್ನ ಯಜಮಾನನಿಗೆ ನಿಷ್ಠನಾಗಿದ್ದೇನೆ ಅಂತ ಅಭಿಪ್ರಾಯ ಬರುವಂತೆ ಮಾಡುವ ಅಪೇಕ್ಷೆಯೂ ಇತ್ತು. ಕಲಿಯ ಪ್ರಭಾವ ಅದು ಕ್ಷಣಕಾಲದ್ದದು, ಬಹಳ ದೀರ್ಘಕಾಲದ್ದಲ್ಲ. ಆದ್ರೆ ಆ ಕ್ಷಣಕಾಲದಲ್ಲಿ ಇಡೀ ತಾನು ಕೊಡುವಂತಹ ಪ್ರತಿಯೊಂದು ಆಹುತಿ ಕೂಡ ನಿನಗೆ ಸಂಬಂಧಪಟ್ಟದ್ದು ಅಂತ ಭಗವಂತನಲ್ಲಿ ಪೂರ್ಣಾಹುತಿಯನ್ನ ಸಮರ್ಪಣೆ ಮಾಡಿದ ಮೇಲೆ ಆ ಶಂಕರ ಭೂತ, ಓ ಭಗವಂತನ ಕಾರ್ಯಕ್ಕಾಗಿ ನೀನು ಬಂದಿದ್ದಿ ಅಂತಾದಾಗ ನಾನು ತಡಿಲಿಕ್ಕೆ ಯಾರೂ ಅಲ್ಲ ಅಂತ ಹೇಳಿ ಆ ಭೂತ ಅವನನ್ನು ಒಳಗ್ ಬಿಡುತ್ತೆ. ಬಿಟ್ಟ ಮೇಲೆ ಅವನ ಆ ಮಕ್ಕಳನ್ನ ಕೊಂದು ದುರ್ಯೋಧನನ ಬಳಿಗೆ ಬಂದು ಆ ದುರ್ಯೋಧನ ಮಕ್ಕಳ ತಲೆಯನ್ನ ನೋಡಿಕೊಂಡು ಪ್ರಾಣವನ್ನು ಬಿಡುತ್ತಾನೆ. ಅಂದ್ರೆ ರುದ್ರದೇವರ ಮಹಾ ಧರ್ಮನಿಷ್ಠತ್ವ ಎಂದೂ ಕೂಡ ಪ್ರಶ್ನಿಸುವಂತಹದ್ದಲ್ವೇ ಅಲ್ಲ. ಆದ್ರೂ ಕೆಲವೊಂದು ಬಾರಿ ನಮಗೆ ಪ್ರಶ್ನೆಗೆ ಅರ್ಹ ಅನ್ನುವ ಹಾಗೆ ಆ ಘಟನೆಗಳು ಕಾಣಿಸಿದ್ರು ಅದರ ಹಿಂದಿನ ಅವತಾರದ ಹಿನ್ನೆಲೆ ಆಗಿರ್ಬಹುದು, ಕಾರಣಗಳ ಹಿನ್ನೆಲೆ ಇರಬಹುದು, ಕಾಲನಾಗಿ ಅವನು ಮಾಡಬೇಕಾದ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡಿದ್ದಿರಬಹುದು. ಇದೆಲ್ಲವೂ ಕೂಡ ಅರಿವಿಗೆ ಬಂದಾಗ ಅವರು ತನಗೆ ಒದಗಿಸಿದ ಕರ್ಮವನ್ನ ಮಾಡಿದ್ದಾರೆ ಹೊರತು ದ್ವೇಷಕ್ಕೆ ಸಿಟ್ಟಿಗೆ ಒಳಗಾಗಿ ಅನರ್ಥ ಮಾಡಿದ್ದಲ್ಲ. ಆ ಕೆಲಸವೂ ಕೂಡ ಸ್ವಲ್ಪ ಈ ಕಲಿಯ ಪ್ರಭಾವದಿಂದಾಗಿ ಅವನಿಗೆ ಸಂತೋಷ ಆಗ್ಲಿ, ಹೇಗೋ ನಾನು ಮಾಡ್ಲಿಕ್ಕಿದ್ದೇ ಇದೆ, ಮಾಡ್ಲಿಕ್ಕಿರುವ ಕೆಲಸವನ್ನೇ ಅವನಿಗೂ ಒಂದು ಯಜಮಾನನಿಗೆ ತೃಪ್ತಿ ಆಯಿತು ಅನ್ನುವ ಭಾವದಿಂದ ಆದ್ರೆ ನಾನು ಈ ಪಕ್ಷದಲ್ಲಿ ನಿಂತು ಹೋರಾಡಿದ ಕೆಲಸಕ್ಕೆ ಒಂದು ಅರ್ಥ ಬರುತ್ತೆ. ಅಕಸ್ಮಾತ್ ದುರ್ಯೋಧನ ಹತ್ರ ಹೋಗದೆ ಬರೀ ಹಾಗೆ ಕೊಂದು ಬಿಟ್ಟ ಅಂದ್ರೆ ಆ ಕೊಂದದ್ದಕ್ಕೊಂದು ಮೂಲ ಯಾವುದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ಮೂಲವನ್ನ ತೋರಿಸುವುದಕ್ಕಾಗಿ, ಯಾಕೆಂದ್ರೆ ಅವನು ಪಾಂಡವರ ಸಂತತಿಯೂ ಕೂಡ ಈ ಭೂಮಿಯನ್ನ ಆಳಬಾರದು ಅಂತ ಮಾತು ತೆಗೆದುಕೊಂಡಿದ್ದ. ನೀನೇ ಮುಂದಿನ ಸೇನಾಧಿಪತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದವನು ಅಂತ. ಹಾಗಾಗಿ ಒಂದು ವೇಳೆ ಅಂತಹ ಬ್ರಾಹ್ಮಣ್ಯದ ಹೊಣೆಯನ್ನ ಹೊತ್ತು ಧರ್ಮವನ್ನ ಪಾಲಿಸ್ತಾ ಇರುವಂತಹ ಒಬ್ಬ ಋತ್ವಿಜನಿಗೆ ಸಣ್ಣ ಅವನ ಪ್ರಮಾಣಕ್ಕೆ ಎಷ್ಟು ಬೇಕು, ಅವನಂತೂ ಭಯೋತ್ಪಾದಕ ಅಲ್ಲ, ಅಥವಾ ಎಷ್ಟೋ ಸಾವಿರಾರು ಸಾವಿರ ಜನರ ಕುಲಕಂಟಕ ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಾಗ ಒಬ್ಬ, ಹಾಗಿದ್ರೆ ಅವನಲ್ಲಿ ಬ್ರಾಹ್ಮಣ್ಯವೇ ಇಲ್ಲ ಅಂತ ಅವನನ್ನ ಗೌರವಿಸ್ಲಿಕ್ಕೆ ಯಾವ ವ್ಯವಸ್ಥೆಯೂ ಇಲ್ಲ. ಆದ್ರೆ ತನ್ನ ತಂದೆಯಾದಂತಹ ದ್ರೋಣಾಚಾರ್ಯರಿಂದ ಅನೇಕ ಮಂತ್ರಾರ್ಥಗಳನ್ನ ಅಭ್ಯಾಸ ಮಾಡ್ತಾ ಸಿದ್ಧಿಸಿಕೊಂಡಿರುವಂಥವ್ರು ಅಶ್ವತ್ಥಾಮಾಚಾರ್ಯರು ಚಿರಜೀವಿಗಳಾಗಿ ಮುಂದಿನ ಮಹಾಭಾರತ, ರಾಮಾಯಣ ಮೊದಲಾದ ಕೃತಿಗಳನ್ನ ಮರಳಿ ಸಂಗ್ರಹಣ ಮಾಡ್ಲಿಕ್ಕಿರುವಂತಹ ವ್ಯಾಸಪೀಠಕ್ಕೆ ಕುಳಿತುಕೊಳ್ಳಲು ಯೋಗ್ಯವಿರುವ ದ್ರೋಣಿ ವ್ಯಾಸ. ಹಾಗಾಗಿ ಅಂತಹ ದ್ರೋಣಿ ವ್ಯಾಸರ ಬದುಕಿನ ಎಲ್ಲ ಚರ್ಯೆಯನ್ನು ಗಮನಿಸಿ ಅವರ ಈ ಕರ್ಮವನ್ನ ನಾವು ಅಳಿಬೇಕಾದದ್ದು. ಹಾಗಾಗಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಅವರು ಅಶ್ವತ್ಥಾಮಾಚಾರ್ಯರು ನಡ್ಕೊಳ್ತಾರೆ ಅನ್ನೋದನ್ನ ಒಂದು ಮನಸ್ಸಿನಲ್ಲಿ ನಾವಿಟ್ಟುಕೊಂಡು, ಇನ್ನು ಋತ್ವಿಜ ಅನ್ನುವ ಕಾರಣಕ್ಕಾಗಿ ಜಪ ಅನುಷ್ಠಾನ ಇತ್ಯಾದಿಗಳನ್ನು ಹೊಂದಿರುವುದರಿಂದ ಅಂಥವರಿಗೆ ದೈಹಿಕವಾಗಿ ನಾವು ಹಿಂಸೆಯನ್ನು ಉಂಟು ಮಾಡಿದರೆ ಖಂಡಿತ ಪ್ರದಹತ್ಯಾಶು ಸಾನುಬಂಧಂ ಶುಚಾರ್ಪಿತಂ
ತತ್ಕುಲಂ ಆ ಕುಲ ಆಶು ಪ್ರದಹತಿ ಬೇರು ಸಹಿತ ಸುಟ್ಟು ಹೋಗುತ್ತೆ. ಅಲ್ಲ, ಅವ್ರು ತಪ್ಪು ಮಾಡಿದ್ ಸರಿನಾ? ನೀವು ಅಧಿಕಾರದಲ್ಲಿರೋರಾದ್ರೆ ಇದರ ಬಗ್ಗೆ ಯೋಚನೆ ಮಾಡಿ. ತಪ್ಪು ಸರಿಗಳ ನಿರ್ಣಯವನ್ನ ಅವನಿಗೆ ಖಂಡಿತ ಗೊತ್ತಿರ್ಲೇಬೇಕು. ಅವ್ನು ಮಾಡಿದ ತಪ್ಪಾಗಿದ್ರೆ ಅವ್ನ ಶಿಕ್ಷೆ ಉಣ್ತಾನೆ. ನಾವು ಅಸಮಾಧಾನ ತೋಡಿಕೊಂಡು ನಮ್ಮ ಮನಸ್ಸು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈಗ ನಾವು ಯಾರಿಗೆ ಶಿಕ್ಷೆಯನ್ನ ನೀಡಬೇಕು ಬೇಡ ಅನ್ನೋ ವಿಷಯದಲ್ಲೂ ಶಾಸ್ತ್ರವೇ ನಮಗೆ ಪ್ರಮಾಣ ಆದ್ರಿಂದಾಗಿ ಮತ್ತೆ ಕಣ್ಣು ಉರಿ ಬರುವ ಹಾಗೆ ಶುಚಾರ್ಪಿತಂ ದುಃಖಕ್ಕೆ ನಾವೇ ನಮ್ಮ ಇಡೀ ಕುಲವನ್ನ ಒಪ್ಪಿಸಿದ ಹಾಗಾಗುತ್ತೆ. ಅದು ಯಾರು? ಸಾನುಬಂಧಂ, ನಮ್ಮ ಬಂಧುಗಳ ಜೊತೆಗೇನೆ ಸಮಸ್ತ ನಮ್ಮ ಎಲ್ಲ ಜ್ಞಾತಿಗಳನ್ನ ನಾವು ಕಳ್ಕೊಂಡು ಕಲಹದ ಬೇಗೆಯಲ್ಲಿ ಸುಟ್ಟು ಹೋಗುವಂತಹ ಸ್ಥಿತಿ ಇದೆ. ಅದರಿಂದಾಗಿ ದೈಹಿಕವಾಗಿ ನೀನು ಹಿಂಸಿಸ್ಲಿಕ್ಕೆ ಬರಬೇಡ, ಬಿಡಿಸೋರನ್ನ. ಸೂತ ಉವಾಚ ಧರ್ಮ್ಯಂ ನ್ಯಾಯಂ ಸಕರುಣಂ ನಿರ್ವ್ಯಳೀಕಂ ಸಮಂ ಮಹತ್ ರಾಜಾ ಧರ್ಮಸುತೋ ರಾಜ್ಞ ಪ್ರತ್ಯನಂದದ್ವಚೋದ್ವಿಜಾಃ. ಧರ್ಮ್ಯಂ ನ್ಯಾಯಂ ನ್ಯಾಯಸಮ್ಮತವಾದ, ಧರ್ಮಕ್ಕೆ ಅನುಗುಣವಾದ, ಸಕರುಣಂ ನಾವು ಕರುಣೆಯಿಂದ ತುಂಬಿ ಹೇಳಬೇಕಾದದ್ದು ಯಾವಾಗ್ಲೂ ಏನಿರುತ್ತೋ ಅದನ್ನ ಗಮನಿಸಿ, ನಿರ್ವ್ಯಳೀಕಂ ಕಪಟವಿಲ್ಲದ, ಸಮಂ ಸಮಸ್ಥಿತಿಯಲ್ಲಿರುವ, ಮಹತ್ ತುಂಬಾ ಆಲೋಚನೆ ಮಾಡಿ ತುಂಬಾ ವಿಸ್ತಾರವಾದ ಬುದ್ಧಿಯ ವೈಶಾಲ್ಯದಿಂದ ಕೂಡಿದ ವಿಚಾರವನ್ನ ವಚಃ, ಅದು ವಚಃ ಅನ್ನೋದಕ್ಕಷ್ಟು ವಿಶೇಷಣಗಳು. ಧರ್ಮ್ಯಂ ವಚಃ, ನ್ಯಾಯಂ ವಚಃ, ಸಕರುಣಂ ವಚಃ, ನಿರ್ವ್ಯಳೀಕಂ ವಚಃ, ಮಹದ್ವಚಃ, ಸಮಂ ವಚಃ. ಯಾರದ್ದು? ದ್ರೌಪದಿಯದ್ದು. ರಾಜ್ಞಾಃ ವಚಃ, ರಾಜ ಧರ್ಮಸುತಃ ಪ್ರತ್ಯನಂದತ್. ಹೇ ದ್ವಿಜಾಹ, ಮುನಿಗಳೇ, ಧರ್ಮರಾಜನೂ ಕೂಡ ಈ ಮಾತಿನಿಂದ ಸಂತೃಪ್ತನಾದ. ಅವಳು ಹೇಳಿದ ಮಾತುಗಳನ್ನ ಕೇಳಿ ಅವನಿಗೆ ಸಮಾಧಾನ ಅನ್ನಿಸ್ತು, ಹಿತ ಅನ್ನಿಸ್ತು. ಇದು ಸರಿ, ಇದು ದ್ರೌಪದಿ ಹೇಳ್ತಾ ಇರುವ ವಿಷಯದಲ್ಲಿ ಎಲ್ಲೂ ಕೂಡ ದೋಷ ಇಲ್ಲ ಅಂತ ಅವನೇ ಧರ್ಮಸುತೋ ರಾಜ ರಾಜ್ಞಾಹ ವಚಃ ಪ್ರತ್ಯನಂದತ್. ಅವನು ಕೂಡ ಇದಕ್ಕೆ ಪ್ರತಿಯಾಗಿ ಇದು ಸರಿಯಾದ ಮಾತು ಅಂತ ಪ್ರತ್ಯುತ್ತರವನ್ನ ನೀಡಿದ. ಅಂದ್ರೆ ಅವಳು ಹೇಳಿದ ಮಾತಿನಲ್ಲಿ ಧರ್ಮ ಅಡಗಿತ್ತು, ನ್ಯಾಯ ಇತ್ತು, ಕಾರುಣ್ಯದಿಂದ ಕೂಡಿತ್ತು, ಕಪಟತನ ಇರಲಿಲ್ಲ, ತುಂಬಾ ವಿಸ್ತಾರವಾದ ದೂರಾಲೋಚನೆಯಿಂದ ಕೂಡಿದ ಮಾತಾಗಿತ್ತು, ಮತ್ತು ಯಾರ ಪಕ್ಷದಲ್ಲಿ ನಿಂತು ಮಾತಾಡಿರ್ಲಿಲ್ಲ, ಪಕ್ಷಪಾತ ಇರ್ಲಿಲ್ಲ. ಸಮಂ, ಸಮ ಅಂದ್ರೆ ಇನ್ನೊಂದು ಅರ್ಥ ಅರಿವಿನಿಂದ ಕೂಡಿದ್ದು. ಸಮಂ ಅಂದ್ರೆ ಮಯಾ ಸಹಿತಂ, ಅರಿವಿನಿಂದ ಕೂಡಿ ಬಂದ ಮಾತಾಗಿತ್ತು. ನಕುಲ ಸಹ ದೇವಶ್ಚ ಯುಯುಧಾನೋ ಧನಂಜಯ ಭಗವಾನ್ ದೇವಕೀ ಪುತ್ರೋ ಯೇ ಚಾನ್ಯೇ ಯಾಶ್ಚ ಯೋಷಿತ. ಇದರ ಜೊತೆಗೆ ನಕುಲನು, ಸಹದೇವ, ಯುಯುಧಾನ ಅಂದ್ರೆ ಸಾತ್ಯಕಿ, ಧನಂಜಯ, ಭಗವಾನ್ ದೇವಕಿ ಪುತ್ರ ಕೃಷ್ಣನು ಕೂಡ, ಏಚ ಅನ್ಯೇ ಇನ್ಯಾರ್ಯಾರಿದ್ರು ಅವರೆಲ್ಲ, ಋತ್ವಿಜರು, ಕ್ಷತ್ರಿಯ ಉಳಿದ ಬಂಧುಗಳು, ಯಾಶ್ಚ ಯೋಷಿತ ಇನ್ಯಾರು ಹೆಣ್ಮಕ್ಳಿದ್ರೋ ಅವರೆಲ್ಲರೂ ಕೂಡ ದ್ರೌಪದಿ ಈ ಅತ್ಯಂತ ಧರ್ಮಿಷ್ಠವಾದ ಮಾತಿಗೆ ತಲೆದೂಗಿದ್ರು, ಧರ್ಮಿಷ್ಠವಾದ ಆಲೋಚನೆಗಳಿಗೆ ಕಿವಿಯಾದ್ರು. ತತ್ರಾಹಮರ್ಷಿತೋ ಭೀಮಸ್ತಸ್ಯ ಶ್ರೇಯಾನ್ವಧ ಸ್ಮೃತಃ ನ ಭರ್ತುರ್ನಾತ್ಮನಶ್ಚಾರ್ಥೇ ಯೋಹನ್ ಸುಪ್ತಾನ್ ಶಿಶೂನ್ ವೃಥಾ. ಆದ್ರೆ ಭೀಮಸೇನ ಮಾತ್ರ ಕುಪಿತನಾದ. ಈತ ಮಾಡಿದ ಕೆಲಸದಿಂದ ಒಂದು ವೇಳೆ ಲೋಕಕ್ಕೆ ಹಿತವಾಗುವಂತದ್ದಾಗಿದ್ರೆ ನಾನು ಕೂಡ ಈ ಮಾತುಗಳನ್ನು ಒಪ್ಪಿಕೊಳ್ತಿದ್ದೆ. ಭೀಮಃ ತತ್ರ ಅಮರ್ಷಿತಃ, ಭೀಮ ಕೋಪ ಮಾಡಿಕೊಂಡ. ಇವನನ್ನು ಕೊಲ್ಲುವುದಕ್ಕಿಂತ ಬೇರೆಯಾದ ಶಿಕ್ಷೆಯನ್ನ ಯಾವ ಕಾರಣಕ್ಕೂ ಶಾಸ್ತ್ರದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಕೊಲ್ಲುವುದೇ ಇವನಿಗೊಂದು ಸರಿಯಾದ ಶಿಕ್ಷೆ.
ವಧಃ ಶ್ರೇಯಾನ್ನಿತಿ ತಸ್ಯ ಸ್ಮೃತಃ. ವಧಃ ಕೊಲ್ಲುವುದು ಅನ್ನುವುದೇ ಶ್ರೇಯಾನ್ ಸರಿಯಾದ ಧರ್ಮ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ನಭರ್ತುಹು ಇವನೀಗ ಮಾಡಿದಾನಲ್ಲ ಕೆಲ್ಸ, ಇದರಿಂದ ದುರ್ಯೋಧನನಿಗೆ ಏನು ಲಾಭ ಇಲ್ಲ. ನಾತ್ಮನಶ್ಚ, ದುರ್ಯೋಧನ ಅನ್ನುವುದಕ್ಕಿಂತ ಒಟ್ಟು ಕುರುಕುಲಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಿದು. ಈಗ ಈ ಮಕ್ಕಳನ್ನ ಕೊಲ್ಲುವುದ್ರಿಂದ ದುರ್ಯೋಧನನಿಗೆ ಏನಾದ್ರೂ ರಾಜ್ಯ ವಾಪಸ್ ಸಿಗುತ್ತಾ? ಅವನು ಸ್ವತ್ತು ಬೀಳ್ಲಿಕ್ಕೆ ಬಿದ್ದವನು, ಅವನಿಗೆ ಮಕ್ಳಿದಾರ? ಅದು ಇಲ್ಲ. ಆ ಅರ್ಥದಲ್ಲಿ ಹೇಳಿದ್ದು. ಅವನ ಮನಸ್ಸಿನಲ್ಲಿ ನನಗೆ ಬೇಕು ಅಂತ ಅಪೇಕ್ಷೆ ಇದೆ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವು ದುರ್ಯೋಧನನ ಪಕ್ಷದಲ್ಲಿ ಇದ್ರ ಲಾಭ ಏನು ಅಂತ ನೋಡಿದ್ರೆ ಏನು ಇಲ್ಲ. ಯಾಕಂದ್ರೆ ನಾನ್ ಸಾಯ್ಲಿಕ್ಕಿರೋನೀಗ, ನನಗೆ ಇನ್ನು ಮಕ್ಕಳು ಇದ್ದು ಅವರು ಏನು ಅನುಭವಿಸ್ಲಿಕ್ಕೆ ಅವಕಾಶ ಇಲ್ಲ. ಅಂದೆಲ್ಲ ನಾನು ಅದನ್ನ ಒಬ್ಬ ಕ್ಷತ್ರ ಧರ್ಮದಿಂದ ಯೋಚನೆ ಮಾಡುವವನಾಗಿ ಯಾರಾದ್ರೂ ಒಬ್ಬ ಆ ಪೀಠದ ಮೇಲೆ ಕೂತು ಪ್ರಜೆಗಳ ಕ್ಷೇಮವನ್ನು ನೋಡ್ಬೇಕು ಅನ್ನೋದು ತಾನೇ ನಾನು ಕ್ಷತ್ರಿಯನಾಗಿ ರಾಜನಾಗಿ ಯೋಚಿಸ್ಬೇಕಾದದ್ದು. ಅದೆಲ್ಲ ಬಿಟ್ಟು ಪ್ರಜೆಗಳನ್ನ ಅರಾಜಕರನ್ನಾಗಿಸಿ ತನಗೆ ಸ್ವಂತಕ್ಕೆ ಲಾಭ ಇಲ್ಲ ರಾಜನಾಗಿ, ಆತ್ಮನಷ್ಟ ಅರ್ಥ. ಇನ್ನು ಅಶ್ವತ್ಥಾಮನಿಗೆ ವೈಯಕ್ತಿಕವಾಗಿ ಏನಾದ್ರೂ ಪ್ರಯೋಜನ ಇದೆಯಾ? ಆ ಮಕ್ಕಳನ್ನು ಕೊಂದದ್ರಿಂದ ಅವನಿಗೆ ಏನಾದ್ರೂ ಪುಣ್ಯವಂತ? ಯಾಕೆಂದ್ರೆ ಒಂದು ದೇಶದ ಆಡಳಿತದ ವ್ಯವಸ್ಥೆಯನ್ನ ಸ್ವಲ್ಪ ಹಾಳಾಗ್ಲಿಕ್ಕೆ ಬಿಟ್ರು ಕೂಡ ಸರಿಪಡಿಸ್ಲಿಕ್ಕೆ ತುಂಬಾ ಕಷ್ಟಪಡ್ಬೇಕು. ನಾವದನ್ನ ಅನುಭವಿಸ್ತಾ ಇದ್ದೇವೆ, ಗೊತ್ತಿದೆ ನಮ್ಗದು ಹೇಗೆ ಅಂತ. ಅದರಿಂದಾಗಿ ಯೋಹನ್ ಸುಪ್ತಾನ್ ಶಿಶುನು ವೃಥ. ಆಯ್ತಪ್ಪ, ಯಜಮಾನನಿಗೋಸ್ಕರ ಕೊಂದ, ತನಗೇನು ಲಾಭ ಇಲ್ಲ ಅಂದ್ರು, ಅಥವಾ ತನಗೆ ಯಜಮಾನನ ಪರವಾಗಿ ಯುದ್ಧ ಮಾಡುದು, ಅವನು ಸತ್ರು ಕೂಡ ಅವನಿಗೆ ಕೊಟ್ಟ ಮಾತು ಉಳಿಸ್ತೇನೆ ಅನ್ನುವ ಕಾರಣಕ್ಕಾಗಿ ಕೊಲ್ತೇನೆ ಅಂತ ಇಟ್ಕೊಳ್ಳಿ. ಆಯ್ತು, ಯುದ್ಧದಲ್ಲಿ ಕೊಲ್ಬೋದಿತ್ತಲ್ವಾ? ಸುಪ್ತಾನ್ ಶಿಶೂನ್, ಯುದ್ಧದ ಧರ್ಮವೇ ಅಲ್ಲ ಅದು. ಎಂಥ ಸೇಡು ಸಿಟ್ಟುಗಳಿದ್ದಾಗಲೂ ಎದುರಿನಲ್ಲಿ ನಿಮ್ಮ ತೋಳಿನ ಬಲಕ್ಕೆ, ಯಾಕಂದ್ರೆ ಇದು ಧರ್ಮ್ಯಂ, ಇದು ಜಸ್ಟಿಸ್ ಬೇಕು ಅಂತ ನಡೆದ ಯುದ್ಧ. ಅದೇ ಅಧರ್ಮದ ದಾರಿಯಲ್ಲಿ ಪಡೆದದ್ದಾದ್ರೆ ನಾವು ಇಲ್ಲಿ ಲಂಚ ನಿವಾರಣೆಗೋಸ್ಕರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ, ಆ ಕಾರ್ಯಕ್ರಮ ಮಾಡುವಷ್ಟರಲ್ಲಿ ಏನೋ ಸಮಸ್ಯೆ ಬರುತ್ತೆ ಅಂತ ಲಂಚ ತಗೊಂಡು ಕಾರ್ಯಕ್ರಮ ಖತಮ್ ಮಾಡಿದಾಗೆ. ಏನು ಪ್ರಯೋಜನ? ಮಲಗಿದ ಮಕ್ಕಳನ್ನ ಕೊಲ್ಲುವುದರಲ್ಲಿ ಏನು ಹಿತ? ಸುಪ್ತಾನ್ ಶಿಶೂನ್ ವೃಥ. ಅವರಿಗೂ ಆ ಮಕ್ಕಳಿಗೂ ಅನ್ಯಾಯ ಆಯ್ತು ಅದರಿಂದ. ಯಾಕೆಂದ್ರೆ ಯುದ್ಧದಲ್ಲಿ ಪ್ರಾಣವನ್ನ ತೆತ್ತಾಗ ಒಂದು ವೀರ ಸ್ವರ್ಗ ಇದೆ. ಈ ಮಕ್ಕಳಿಗೆ ಕ್ಷತ್ರಿಯೋಚಿತವಾದ ಸಾವು ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಬಂದು ಮಲಗಿದಾಗ ತೆತ್ತ ಪ್ರಾಣ ಅವರ ವೈಯಕ್ತಿಕ ಶ್ರೇಯಸ್ಸಿಗೂ ಕಾರಣ ಅಲ್ಲ. ಅದರಿಂದಾಗಿ ಇವನಿಗೆ ಮರಣದಂಡನೆಗಿಂತ ಬೇರೆ ಶಿಕ್ಷೆಯನ್ನು ಕೊಡುವುದನ್ನು ನನ್ನ ಮನಸ್ಸು ಹೇಳ್ತಾ ಇಲ್ಲ. ನಿಶಮ್ಯ ಭೀಮಗದಿತಂ ದ್ರೌಪದ್ಯಾಶ್ಚ ಚತುರ್ಭುಜ ಆಲೋಕ್ಯ ವದನಂ ಸಖ್ಯುರು ಇದಮಾಹ ಹಸನ್ನಿವ. ಆಗ ಭೀಮನಾಡಿದ ಮಾತು, ಭೀಮ ನಿಗದಿತಂ ದ್ರೌಪದ್ಯಾಶ್ಚ ನಿಗದಿತಂ ನಿಶಮ್ಯ ಚತುರ್ಭುಜ. ದ್ರೌಪದಿ ಹೇಳಿದ ಮಾತು ಮತ್ತು ಭೀಮ ಹೇಳಿದ ಮಾತು, ಇಬ್ಬರ ಮಾತನ್ನು ಕೇಳಿಸಿಕೊಂಡಂತಹ ಚತುರ್ಭುಜ, ನಾಲ್ಕು ತೋಳಿನವನಾದಂತಹ ಶ್ರೀಕೃಷ್ಣ, ಸಖ್ಯುಹು ವದನಂ ಆಲೋಕ್ಯ, ಸಖ್ಯುಹು ಅರ್ಜುನನ ಮುಖವನ್ನ ನೋಡಿ, ಇದಮಾಹ ಹಸನ್ನಿವ. ಇಲ್ಲಿ ಭೀಕರವಾದ ಒಂದು ಚರ್ಚೆ ನಡೀತಾ ಇದೆ. ಕೃಷ್ಣ ನಗುತ್ತಾ ಉತ್ತರ ಕೊಡ್ತಾ ಇದ್ದಾನೆ. ಅಂದ್ರೆ ಈ ಸಿಚುವೇಶನ್ ನಲ್ಲೂ ತನ್ನ ಅತ್ಯಂತ ಆತ್ಮೀಯರ ಮಕ್ಕಳು ಅನಾಹುತಕ್ಕೆ ಈಡಾಗಿದ್ದಾರೆ. ವಿಚಿತ್ರವಾದ ಕ್ರೈಮ್ ಸೀನು. ಆಗಲೂ ಸ್ಥಿಮಿತ ಕಳೆದುಕೊಳ್ಳದಂತಹ, ಸಿಟ್ಟು ಮಾಡಿಕೊಳ್ಳದ ಕೃಷ್ಣ ನಗುತ್ತಲೇ ಅರ್ಜುನನ ಕಡೆಗೆ ಮುಖ ಮಾಡಿ ಈ ಮಾತನ್ನಾಡಿದ. ಶ್ರೀ ಭಗವಾನುವಾಚ ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯೀವಧಾರ್ಹಣಃ ಮಯೈವೋಭಯಮಾತ್ಮಾನ್ ಆಮ್ನಾತಂ ಪರಿಪಾಹ್ಯನುಶಾಸನಂ. ಬ್ರಹ್ಮಬಂಧು ನ ಹಂತವ್ಯ,
ಒಬ್ಬ ಋತ್ವಿಜನ ಮನೆತನದಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನುವ ಕಾರಣಕ್ಕಾಗಿ ಆತನನ್ನ ಕೊಲ್ಲಬಾರದು. ಆದರೆ ಮನೆಯಲ್ಲಿ ಗುಟ್ಟಾಗಿ ನುಗ್ಗಿ ಯಾರು ಈ ನಿರಪರಾಧಿಗಳಾದ ಮಕ್ಕಳನ್ನು, ನಿರಪರಾಧಿಗಳು ಮಲಗಿದವರು, ಅವರಿಗೂ ಅದರಿಂದ ಹಾನಿ, ತನಗೂ ಲಾಭ ಇಲ್ಲ, ಯಜಮಾನನ ಪರವಾಗಿ ಹೇಳಿದ್ರು ಕೂಡ ಅದು ಕ್ಷತ್ರಿಯ ಧರ್ಮೋಚಿತ ಅಲ್ಲ, ಈ ಎಲ್ಲ ಕಾರಣದಿಂದ ವಧಾಯ ಅರ್ಹ ವದಾರ್ಹಣ, ಅವನು ಕೊಲ್ಲುವುದಕ್ಕೆ ಯೋಗ್ಯವಾದ ತಪ್ಪು ಮಾಡಿದ್ದಾನೆ. ಆದ್ರೆ ಒಬ್ಬ ಬ್ರಹ್ಮ ಬಂಧುವಾಗಿ ಆತನನ್ನು ಕೊಲ್ಲುವುದಕ್ಕೆ ಶಾಸ್ತ್ರದಲ್ಲಿ ಪೂರ್ತಿ ಸಮ್ಮತಿ ಇಲ್ಲ. ನಾನೇ ಶಾಸ್ತ್ರದಲ್ಲಿ ಎರಡನ್ನೂ ಹೇಳಿದ್ದೇನೆ. ಅಗ್ನಿದೋಗರದಶ್ಚೈವ ಶಸ್ತ್ರಪಾಡಿರುವ ಧನಾಪಹ ಕ್ಷೇತ್ರದಾರ ಹರಶ್ಚೈವ ಷಡೇತೆ ಹ್ಯಾತತಾಯಿನ. ಅಗ್ನಿದಹ ಬೆಂಕಿಯನ್ನ ಕೊಟ್ಟು ಕೊಲ್ಲುವುದಕ್ಕೆ ಪ್ರಯತ್ನಿಸಿದವ, ಕರದಹ ವಿಷವನ್ನ ನೀಡಿ ಕೊಲ್ಲಬೇಕು ಅಂತ ಯೋಚನೆ ಮಾಡಿದವ, ಶಸ್ತ್ರಪಾಣಿಹಿ ಶಸ್ತ್ರವನ್ನು ಹಿಡಿದು ಅಶಸ್ತ್ರೀಯ ಶಸ್ತ್ರ ಇಲ್ಲದವನನ್ನ ಕೊಂದವನು, ಧನಾಪಹ ಅವನ ಸಂಪತ್ತನ್ನ ಅಪಹರಿಸಿದವನು, ಕ್ಷೇತ್ರ ಭೂಮಿಯನ್ನ ಅಪಹರಿಸಿದವನು, ದಾರ ಹರಶ್ಚೈವ ಹೆಂಡತಿಯನ್ನು ಅಪಹಾರ ಮಾಡಿದವನು. ಹೆಂಡತಿ, ಭೂಮಿ, ಸಂಪತ್ತನ್ನ ಅಪಹರಿಸಿದವ, ಬೆಂಕಿ, ಅಗ್ನಿ ಮತ್ತು ಶಸ್ತ್ರ ಈ ಮೂಲಕ ತಿಳಿಯದಂತೆ ಕೊಲೆ ಮಾಡಿದವ ಆತ ತಾಯಿ ಅಂತ ಅನ್ನಿಸಿಕೊಳ್ತಾನೆ. ಇದು ಧರ್ಮಶಾಸ್ತ್ರದ ಮಾತು. ಯಾರು ಅನಾಗಸಂ ಪ್ರಸುಪ್ತಂಚ ಬಾಲಕಂ ಹಂತಿ ಯೋ ನರಃ ಸಖಂಡಶೋ ನಿಶಾತವ್ಯ ಇತ್ಯೇವಂ ಮನುರಬ್ರವೀತ್ ಅಂತ ಒಂದು ಮಾತು. ಪಾಪ ಮಾಡದ ಮಲಗಿರುವ ಮಗನನ್ನು ಅಂದ್ರೆ ಮಗುವನ್ನು ಯಾರು ಕೊಲ್ತಾನೋ ಅವನನ್ನು ಕತ್ತರಿಸಿ ಹಾಕಬೇಕು ಅಂತ ಒಂದು ಕಡೆ ಧರ್ಮ ಇದೆ. ಆತ ತಾಯಿಯಾದವನು ಕೊಲ್ಲಬೇಕು ಅಂತ ಆ ಮಾತಿಗೆ ಪೂರಕವಾದದ್ದು. ಬ್ರಹ್ಮಬಂಧು ನಹಂತವ್ಯ, ಯಾವುದೇ ಕಾರಣಕ್ಕೂ ಅತ್ಯಂತ ಬ್ರಹ್ಮಿಷ್ಠರ ಮನೆಯಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನುವ ಕಾರಣಕ್ಕಾಗಿ ಆತನನ್ನ ಕೊಲ್ಲಕೂಡದು ಅಂತ ಆದೇಶವೂ ಶಾಸ್ತ್ರದಲ್ಲಿ ನನ್ನಿಂದಲೇ ನಿಯೋಜಿಸಲ್ಪಟ್ಟಿದೆ. ಮಯೈವ ಉಭಯಂ ಆಮ್ನಾತಂ, ನನ್ನಿಂದಲೇ ಉಭಯಂ ಈ ಎರಡೂ ತರದ ಮಾತುಗಳನ್ನು ಕೂಡ ಆಮ್ನಾತಂ ರೂಪಿಸಲ್ಪಟ್ಟಿದೆ. ನನ್ನಿಂದಲೇ ಈ ಎರಡು ಮಾತುಗಳು ಕೂಡ ಲೋಕಕ್ಕೆ ಸಂದಿವೆ. ಪರಿಪಾಹಿ ಅನುಶಾಸನ, ಈ ಎರಡಕ್ಕೂ ತೊಂದರೆ ಆಗದ ಹಾಗೆ ಎರಡೂ ಮಾತುಗಳನ್ನ ನೀನು ಪಾಲಿಸ್ಬೇಕೀಗ. ಅವನು ಸಾಯ್ಬೇಕು, ಆದ್ರೆ ಸಾಯ್ಬಾರ್ದು. ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ ಸಾಂತ್ವಯತಾ ಪ್ರಿಯಾಂ ಮತಂಚ ಭೀಮಸೇನಸ್ಯ ಪಾಂಚಾಲ್ಯೈ ಮಹ್ಯಮೇವ ಚ. ನೀನು ದ್ರೌಪದಿಗೆ ಕೊಟ್ಟಿರುವ ಮಾತನ್ನು ನಡೆಸಿಕೊಡು. ಅವಳಿಗೆ ಸಮಾಧಾನ ಮಾಡಿದ್ಯಲ್ವ ಹಿಂದೆ. ಸಾಂತ್ವಯತಾ, ನೀನು ಹಿಂದೆ ಅವಳನ್ನ ಸಂತೈಸ್ತಾ ಅವಳಿಗೆ ಮಾತು ಕೊಟ್ಟಿದ್ದಿ. ಪ್ರತಿಶ್ರುತಂ, ಪ್ರತಿಶ್ರುತ ಅಂದ್ರೆ ಪ್ರತಿಜ್ಞೆಯನ್ನು ಮಾಡಿದ್ದಿ. ಅದನ್ನ ನೀನೀಗ ಉಳಿಸಿಕೊಳ್ಬೇಕು. ಇದರಿಂದ ಭೀಮಸೇನಸ್ಯ ಚ ಮತಂ, ಭೀಮಸೇನನ ಪ್ರಕಾರ ಈತ ವಧ್ಯ, ಸಾಯುವುದಕ್ಕೆ ಯೋಗ್ಯನಾದವನು ಅನ್ನುವ ಮಾತಿಗೂ ಅವಕಾಶ ಕೊಡಬೇಕು. ಪಾಂಚಾಲ್ಯೈ ಮಹ್ಯಮೇವ ಚ, ನನಗೂ ಪಾಂಚಾಲಿಗೂ ಭೀಮಸೇನನಿಗೂ ಕೊಲ್ಲಬೇಕು ಅಂತ ಭೀಮಸೇನ, ಕೊಲ್ಬಾರ್ದು ಅಂತ ಪಾಂಚಾಲಿ, ಧರ್ಮವನ್ನುಂಟು ಮಾಡು, ಎರಡೂ ಮಾತುಗಳನ್ನು ನಡೆಸಿಕೊಡು ಅಂತ ನನ್ನ ಮಾತು. ಈ ಮೂವರ ಮತಂ ಅಭಿಪ್ರಾಯವನ್ನ ಅರಿತು ಅದರಂತೆ ಕಾರ್ಯವನ್ನು ನಡೆಸು. ಎಷ್ಟು ಧರ್ಮ ಸೂಕ್ಷ್ಮ ಗಮನಿಸಿ. ನಮ್ಗೆ ಏನಿದೆ ಧರ್ಮಶಾಸ್ತ್ರದಲ್ಲಿ ಹೇಳಲಿಕ್ಕೆ ಇಂಥದ್ದೆಲ್ಲ? ಏನ್ ಮಾಡ್ಬೇಕು ಅಂದ್ರೆ, ನಾವು ಬದುಕಿನ ಆಚೆಗಿನ ಸತ್ಯವನ್ನ ನಂಬಿದ್ದಾಗ ಅಥವಾ ಅಂತಹ ಸಂಗತಿಗಳು ಇವೆ ಅಂತ ನಮಗೆ ಅರ್ಥ ಆದಾಗ ಮಾತ್ರ ಧರ್ಮಕ್ಕೆ ಯಾಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಗೊತ್ತಾಗುತ್ತೆ. ನಮ್ಗೆ ಧರ್ಮ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಹೌದು ಖಂಡಿತ. ಆದ್ರೆ ಅಷ್ಟರಲ್ಲಿ ಎಲ್ಲ ಧರ್ಮ ಮುಗಿಯುವುದಿಲ್ಲ. ಅದರ ಮೇಲೆ ಮತ್ತೆ ಅನೇಕ ಸ್ತರಗಳಿವೆ ಬದುಕಿನಲ್ಲಿ. ಅಂಥದ್ದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಇಂತಹ ಜಿಜ್ಞಾಸೆಗಳು ಬಂದಾಗ ಹೇಗೆ
ನಾವು ನಿರ್ಣಯ ತೆಗೆದುಕೊಳ್ಬೇಕು ಅನ್ನುವುದನ್ನು ಈ ಕಥೆಗಳ ಮಧ್ಯದಿಂದ ಧರ್ಮಶಾಸ್ತ್ರದ ಮಾತುಗಳು ಹೊರಟು ಬರ್ತವೆ. ಧರ್ಮಶಾಸ್ತ್ರದ ಎಷ್ಟೋ ಮಾತುಗಳು ಪುರಾಣ ಭಾರತದ್ದೇ, ಅದು ಬೇರೆ ಅಲ್ಲ. ಆಗ ಅಲ್ಲಿ ಬಂದ ನಿರ್ಣಯಗಳನ್ನೇ ಸಂಗ್ರಹಿಸಿ ನಮಗೆ ಧರ್ಮಶಾಸ್ತ್ರಗಳ ಮಾತುಗಳನ್ನಾಗಿ ಕೊಡ್ತಾರೆ. ಅದರಲ್ಲೂ ಕೂಡ ಕೆಲವೊಮ್ಮೆ ಆ ಎಲ್ಲ ಮಾತುಗಳಿಂದ ತೆಗೆದ ಸಾರಭೂತವಾದ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಕೆಲವರು ಎರಡೂ ಇದೆ, ಹಾಗೂ ಇದೆ, ಹೀಗೂ ಇದೆ, ನೋಡ್ಕೊಂಡು ಪರಿಸ್ಥಿತಿಯನ್ನ ನೋಡ್ಕೊಂಡು. ಯಾಕಂದ್ರೆ ಎಲ್ಲರಿಗೂ ಸಮಾನವಾಗೂ ಒಂದೇ ರೀತಿಯಾದ ಒಂದು ಧರ್ಮ ನಿರ್ಣಯವನ್ನ ಕೊಡ್ಲಿಕ್ಕೆ ಬರುವುದಿಲ್ಲ. ಸಿಚುವೇಶನ್ ಬದಲಾದ ಹಾಗೆ, ವ್ಯಕ್ತಿಗಳು ಬದಲಾದ ಹಾಗೆ, ಕಾಲ ಬದಲಾದ ಹಾಗೆ, ಪ್ರದೇಶ ಬದಲಾದ ಹಾಗೆ, ನಿಯಮಗಳು ಬದಲಾಗ್ತವೆ, ಆದೇಶಗಳು ಬದಲಾಗ್ತವೆ, ದೃಷ್ಟಿಕೋನಗಳು ಬದಲಾಗ್ತವೆ. ಅರಿತವನ ಮಿತಿಯನ್ನು ಗಮನಿಸಿ ನ್ಯಾಯ ಅನ್ನೋದು ಹೊರಕ್ಕೆ ಒದಗಿ ಬರುತ್ತೆ ಅನ್ನುವ ಈ ಎಲ್ಲ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ನೋಡು. ಇನ್ನ ಮಡದಿಯ ಮಾತನ್ನು ನಡೆಸ್ಬೇಕು. ಅವಳಿಗೆ ಸಾಂತ್ವನ ಮಾಡುವಾಗ ಕೊಂದು ತಲೆ ತೆಗೆದ ತರ್ತೇನೆ ಅಂತ ಹೇಳಿದಿ. ಭೀಮಸೇನ ಹೇಳ್ತಾ ಇದ್ದಾನೆ, ಇವನನ್ನು ಕೊಲ್ಲಿ ಈಗ ಅಂತ. ಪಾಂಚಾಲಿ ಹೇಳ್ತಿದ್ದಾಳೆ, ಕೊಲ್ಲು ಬೇಡ ಅಂತ. ನಾನು ಹೇಳ್ತಾ ಇದ್ದೇನೆ, ಕೊಲ್ಲುವುದು ಈಗ ಕರ್ತವ್ಯ, ಆದ್ರೆ ಕೊಲ್ಲದೆ ಇರುವುದು ಆ ವ್ಯಕ್ತಿಯ ದೃಷ್ಟಿಯಿಂದ ಅಕರ್ತವ್ಯ. ಈ ಕರ್ತವ್ಯಗಳ ನಡುವಿನ ಒಂದು ಅಂತರದ ಗೆರೆ ಇದೆ. ಈ ಅಂತರದ ಗೆರೆಯನ್ನು ನಿಭಾಯಿಸುವುದೇ ಬಹಳ ಮುಖ್ಯವಾದ ಕಾರ್ಯ. ಹೀಗೆ ಕೃಷ್ಣ ಧರ್ಮದ ಒಂದು ವ್ಯಾಖ್ಯಾನವನ್ನ ಎದುರಿರ್ತಾನೆ. ಸೂತ ಉವಾಚ ಅರ್ಜುನ ಸಹಸಾಜ್ಞಾಯ ಹರೇರ್ಹಾರ್ದಮತಾಸಿನ ಮಣಿಂಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ಸೂತರು ಕಥೆಯನ್ನು ಮುಂದುವರಿಸ್ತಾ ಅರ್ಜುನ ಶ್ರೀಕೃಷ್ಣನ ಮನಸ್ಸಿನ ಭಾವನೆಯನ್ನು ಅರಿತು ಸಹಸಾ ಆಜ್ಞಾಯ, ಹರಿಯ ಆಜ್ಞೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾರ್ದಂ ಆಜ್ಞಾಯ. ಹಾರ್ದ ಅಂದ್ರೆ ಅವನ ಹೃದಯದಲ್ಲಿ ಏನ್ ಅಭಿಪ್ರಾಯದಲ್ಲಿ ನನ್ನನ್ನ ಈ ಕಾರ್ಯಕ್ಕೆ ತೊಡಗಿಸಿದ್ದಾನೆ ಅನ್ನುವುದನ್ನು ಆಜ್ಞಾಯ, ಸರಿಯಾಗಿ ತಿಳಿದು, ಆಜ್ಞಾಯ ಅಂದ್ರೆ ಅರ್ಥ ಮಾಡಿಕೊಂಡು, ಸರಿಯಾಗಿ ಆ ಮನಸ್ಸಿನಲ್ಲಿ ಆ ಭಾವನೆಗಳಿಗೆ ಪ್ರತಿಸ್ಪಂದಿಸಿ ಅರ್ಜುನ ಅಸಿನ, ತನ್ನ ಕೈಯಲ್ಲಿರುವ ಹರಿತವಾದ ಪೂರಸಿಯನ್ನ, ಖಡ್ಗವನ್ನ ಹಿಡಿದು ಮೂರ್ಧನ್ಯಂ ಮಣಿಂ ಜಹಾರ, ಅವನ ದ್ವಿಜಸ್ಯ ಸಹ ಮೂರ್ಧಜಂ, ಅಶ್ವತ್ಥಾಮ ಹುಟ್ಟುವಾಗ್ಲೇ ಕೂದಲ ಜೊತೆಗೆ ಹುಟ್ಟಿಕೊಂಡಿದ್ದ ಒಂದು ಮಣಿ ಇತ್ತು. ಹುಟ್ಟುತ್ತಲೇ ಆ ಮಣಿ ಆತನಿಗೆ ಹಸಿವು, ನೀರಡಿಕೆ ಅಥವಾ ಯುದ್ಧದಲ್ಲಿ ಆಯಾಸ ಇತ್ಯಾದಿಗಳು ಬಾರದಂತೆ ಆ ಮಣಿ ತಡೆದು ನಿಲ್ಲಿಸಿತ್ತು. ಸಹ ಮೂರ್ಧಜಂ ಮಣಿಂ ಮೂರ್ಧನ್ಯಂ ಜಹಾರ, ಆ ಅಶ್ವತ್ಥಾಮನಿಗೆ ಸೇರಿದ ಜಡೆಬಿಲ್ಲೆಯ ಹಾಗೆ ಜಡೆಯ ಜೊತೆಗೆ ಬೆಳೆದಿದ್ದಂತಹ ಆ ಬಿಲ್ಲೆಯನ್ನ ಕತ್ತರಿಸಿದ, ಖಡ್ಗದಿಂದ ಕತ್ತರಿಸಿ ಕೂದಲಿನ ಸಮೇತ, ಅದು ಕೂದಲಿನ ಜೊತೆಗೆ ಮೇಲಕ್ಕೆ ಬಂದು ಒಂದು ಅಲಂಕಾರದಂತೆ ಮಣಿಯಾಗಿ ಕೂತಿತ್ತು. ಅದನ್ನ ಕತ್ತಿಯಿಂದ ಕತ್ತರಿಸಿ ತೆಗೆದು ಬಿಟ್ಟ. ಅಲ್ಲ ಸರಿ, ತೆಗೆದದ್ದು ಅಂತ ಕಥೆ ಗೊತ್ತಾಯ್ತು, ಸಮಸ್ಯೆ ಪರಿಹಾರ ಆಯ್ತಾ? ವಿಮುಚ್ಯ ರಶನಾಬದ್ಧಂ ಬಾಲಹತ್ಯಾಹತ ಪ್ರಭಂ ತೇಜಸಾ ಮಣಿನಾಹೀನಂ ಶಿಬಿರಾನ್ ನಿರಪಾತಯತ್. ಬಾಲಹತ್ಯೆಯನ್ನ ಮಾಡಿ ಆಗ್ಲೇ ಅವನ ಬ್ರಹ್ಮಚರ್ಯದ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ, ಅಥವಾ ಅವನ ತೇಜಸ್ಸು ಕಳೆ ಹೀನವಾಗಿತ್ತು, ತೇಜಸ್ಸು ಹಾನಿಯಾಗಿತ್ತು, ಕಲಾಹೀನನಾಗಿದ್ದ. ಅಂತಹ ಅಶ್ವತ್ಥಾಮ ಈಗ ಮಣಿಯಿಂದಲೂ ಕೂಡ ದೂರವಾದಾಗ ಮತ್ತಷ್ಟು ಕುಸಿದ. ಮಣಿಯ ಜೊತೆಗೆ, ಅಂದ್ರೆ ಮಣಿಯನ್ನು ಅವನು ಕಿತ್ತು ತೆಗೆದದ್ರಿಂದ ತನ್ನ ಸ್ವಂತ ಸಾಮರ್ಥ್ಯ ಆ ಮಕ್ಕಳನ್ನು ಕೊಲ್ಲುವುದರಿಂದ ಕಮ್ಮಿ ಆಯಿತು. ಮಣಿಯ ಬಲದಿಂದ ಹಸಿವಾಗ್ತಿರ್ಲಿಲ್ಲ, ಬಾಯಾರಿಕೆ ಆಗ್ತಿರ್ಲಿಲ್ಲ, ಸುಸ್ತಾಗ್ತಿರ್ಲಿಲ್ಲ. ಈ ಸ್ಥಿತಿಯು ಕೂಡ ಈಗ ತಪ್ಪಿ ಹೋಯ್ತು. ಹೀಗೆ ತನ್ನ ಸಾಮರ್ಥ್ಯವನ್ನೂ ಕಳ್ಕೊಂಡ, ಮಣಿಯ ಪ್ರಭಾವದಿಂದ ಉಂಟಾಗ್ತಾ ಇದ್ದ ಉಪಕಾರವೂ ಇನ್ನು ನನಗೆ ಹೊಂದ್ಲಿಕ್ಕಿಲ್ಲ ಅನ್ನೋದನ್ನ ಅರ್ಥೈಸಿಕೊಂಡ ಅರ್ಜುನ ಅವನನ್ನ ಗಂಟು ಬಿಡಿಸಿ ಅಲ್ಲಿಂದ ನಿರಯಾಪತ್
ಆ ನಿರಯಾಪಯತ್, ಯಾಪಯತಿ ಕಳಿಸುವುದು, ನಿರಯಾಪಯತ್ ಓಡಿಸುವುದು, ಅಲ್ಲಿಂದ ದೂರಕ್ಕೆ ಶಿಬಿರದಿಂದ ಓಡಿಸಿ ಬಿಟ್ಟ. ಯಾಕೆಂದ್ರೆ ಅದು ಕೊಲ್ಲಿಕ್ಕಿರುವಂತಹದ್ದಲ್ಲ, ಕೊಲ್ಲುವ ಪ್ರಸಂಗ ಇಲ್ಲ ಅಂತ ಭಾವಿಸಿ ಅವನನ್ನು ಹೊರಕ್ಕೆ ಕಳುಹಿಸಿದ. ಬಂಧನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕ. ಒಬ್ಬ ಋತುಜ ಅಷ್ಟು ಕಾಲ ತಪಸ್ ಮಾಡಿ ಜಪ ಅನುಷ್ಠಾನ ಇತ್ಯಾದಿ ಮಾಡಿ ಒಂದು ದೊಡ್ಡ ತಪ್ಪು ಮಾಡಿದಾನೆ ಎಂದಾಗ ಆ ವ್ಯಕ್ತಿ ಬದುಕಿದ್ರೇನೆ ಸಾಕು. ಎಷ್ಟೋ ಸತಿ ಕೆಲವು ಹಿಂದೆ ಮಾಡಿದ ಉತ್ತಮವಾದ ಅವನ ಕಾರ್ಯ ಈಗ ಎಲ್ಲೋ ಒಂದು ಕಡೆ ಅದು ರಕ್ಷಣೆಗೆ ಇರುತ್ತೆ. ಮತ್ತೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕಾ ಹಾಗಾದ್ರೆ ಅಂದ್ರೆ ಖಂಡಿತ ಅವನು ಮಾಡಿದ ಮಹಾ ತಪ್ಪಿಗೆ 2 ಶಿಕ್ಷೆಗಳನ್ನು ಕೊಡಬೇಕಾದದ್ದು. ಒಂದು ಬಂಧನಂ ದ್ರವಿಣಾದಾನಂ ಸ್ಥಾನ ನಿರ್ಯಾಪಣಂ, ಬಂಧನ ಮಾಡಬೇಕು ಮೊದಲು, ಅದನ್ನು ಮಾಡಿ ಆಗಿದೆ. ದ್ರವಿಣಾದಾನಂ, ಅವನ ಸಂಪತ್ತೇನಿದೆ, ಪ್ರಧಾನ ಸಂಪತ್ತಿನ ಸೋರ್ಸ್ ಏನಿದೆ, ಅಂದ್ರೆ ನಮ್ಗೆ ಕೋಪ ಬಂದು ಬಿಡುತ್ತೆ, ಇದೆಲ್ಲ ಹೇಗೆ ಸರಿ ಅಂತ. ನಮ್ಗೆ ಶಿಕ್ಷೆ ಅಂತ ಅನ್ನೋದು ಕೊಡುವಾಗ ಅದು ನಾಳೆಗೆ ಬದಲಾಗುತ್ತಾ ಏನಾದ್ರೂ ಅನ್ನೋದನ್ನು ಯೋಚನೆ ಮಾಡಿ ಶಿಕ್ಷೆ ಕೊಡುವುದಿರ್ಬೇಕು. ದುರ್ಯೋಧನನನ್ನ ಕ್ಷಮಿಸ್ಲಿಲ್ಲ ಈ ವಿಷಯದಲ್ಲಿ. ತಪ್ಪು ಅಂದಾಗ ತಪ್ಪೆ, ಅವನು ಬ್ರಾಹ್ಮಣ ಅಲ್ಲ ಅದಕ್ಕೆ ಕೊಂದ್ರಿ, ಇವನು ಬ್ರಾಹ್ಮಣ ಆದ್ರಿಂದ ಕೊಲ್ಲಿಲ್ಲ. ದ್ರೋಣಾಚಾರ್ಯರು ಸತ್ತಿದ್ದಾರೆ ತಾನೆ, ದ್ರೋಣಾಚಾರ್ಯರನ್ನು ಕೊಂದಿದ್ದಾನೆ ದೃಷ್ಟದ್ಯುಮ್ನ, ಅದರಿಂದಾಗಿ ಅವನನ್ನೇನು ಬಿಟ್ಟಿಲ್ಲ. ಆದ್ರೆ ಅಲ್ಲಿ ಬಿಟ್ಟಿಲ್ಲ ಅಂತನ್ನುವಾಗ ಈ ವ್ಯವಸ್ಥೆಯಲ್ಲಿ ಅವನಿಗಿರುವಂತಹ ಕಾಲದ ಸಂಬಂಧ ಏನಿದೆ, ಅವನು ಚಿರಜೀವಿ ಆಗಿದ್ದಾನೆ ಅಂತ ಒಂದು, ಆ ಚಿರಜೀವಿ ಆದ್ರೂ ಕೊಲ್ಬಾರ್ದು ಅಂತ ಏನು, ಪ್ರಕೃತಿಯಲ್ಲಿ ಅದರದ್ದೇ ಆದ ಕೆಲವು ಘೋಷಣೆಗಳು ನಿಯಮಗಳು ಇವೆ. ನಾವು ನಮ್ಗೆ ಬೇಕಾದ ಹಾಗೆ ಎಲ್ಲವನ್ನು ಬದಲಾಯಿಸ್ತೇವೆ ಅಂತ ಯೋಚನೆ ಮಾಡಿ ಏನು ನಾವು ವಾದ ಮಾಡಿದ್ರು ನಿರ್ಧಾರದಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಮ್ಮ ಬಗ್ಗೆನೇ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆಗಿ ಹೋದ ಮಹಾಭಾರತದ ಘಟನೆಗಳು ಅದು ಹಾಗಾಗ್ಬಾರ್ದಿತ್ತಲ್ಲ, ಹೀಗಾಗ್ಬೇಕಿತ್ತಲ್ವಾ, ಅವ್ರು ಹೀಗ್ ಮಾಡ್ಬೇಕಿತ್ತಲ್ಲ, ಅವ್ರು ಹಾಗ್ ಮಾಡ್ಬೇಕಿತ್ತಲ್ವಾ ಅಂತ ನಾವು ಆಕ್ಷೇಪ ಮಾಡುವುದರಿಂದ ಕೇವಲ ನಮ್ಮ ಮಾತಿನ ಒಂದಿಷ್ಟು ಮಂಟಪವನ್ನ ನಾವು ಎತ್ತರಕ್ಕೆ ಕಟ್ಟಿ ಇಡಬಹುದು, 4 ದಿವಸಕ್ಕೆ ಅದು ಬಿದ್ದು ಹೋಗ್ಬಹುದು. ಆದ್ರೆ ಕರ್ತವ್ಯದ ದೃಷ್ಟಿಯಿಂದ ಪ್ರಕೃತಿಯ ನಿಯಮವನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ನಿಯಮಗಳನ್ನ ಪಾಲಿಸಿದಾಗ ಆ ಪಾಲನೆಗೆ ಒಂದು ಪೂರ್ಣವಾದ ಅರ್ಥ ಬರುತ್ತೆ. ಹಾಗಾಗಿ ಭೀಮಸೇನನ ಅಭಿಪ್ರಾಯ ಇದ್ದದ್ದು ವಧಃ. ದ್ರೌಪದಿಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಕೊಲ್ತೇನೆ ಅಂತ ಹೇಳಿದವನು ಅರ್ಜುನ, ಇವನನ್ನು ಬಿಡಬಾರದು ಅಂತ. ಈಗ ನಿನ್ನ ಮುಂದೆ ಇದೆ, ಟಾಸ್ ಹಾಕಿ ಕೈಯಲ್ಲಿ ಮುಚ್ಚಿ ಇಟ್ಕೊಂಡಿದ್ದಿ, ನಿನ್ಗೇನ್ ಸಿಗುತ್ತೆ ಅದು ಇಬ್ಬರಿಗೂ ಬೇಜಾರಾಗ್ಬಾರ್ದು. ಕೊಲ್ಬೇಕಿತ್ತು ಅಂತ ಅನ್ಕೊಳ್ಳೋನಿಗೂ ಬೇಜಾರಾಗ್ಬಾರ್ದು, ಕೊಲ್ಲುವುದು ತಪ್ಪು ಅಂತ ಅನ್ನಿಸಿಕೊಳ್ಳೋನಿಗೂ ಬೇಜಾರಾಗ್ಬಾರ್ದು. ಕೊಲ್ಲುವುದು ಅಂದ್ರೆ ಏನು ಅಂದ್ರೆ ಅವನನ್ನ ಬಂಧನ ಮಾಡುವುದೇ ಒಂದು ಕೊಲ್ಲುವುದು, ದ್ರವಿಣಾದಾನ ಅವನ ಸಂಪತ್ತೆಲ್ಲ ಮೂಲವನ್ನೇ ಕಿತ್ತು ಬಿಡುದು. ಯಾಕಂದ್ರೆ ಮತ್ತೆ ಅವನು ಸಂಪತ್ತು ದುಡ್ಡಿದ್ರೆ ಮಾತ್ರ ಮತ್ತಷ್ಟು ಹೆಚ್ಚು ದಡ್ಡ ಕೆಲಸಗಳು, ಗೊಡ್ಡು ಕೆಲಸಗಳು, ಕೆಟ್ಟ ಕೆಲಸಗಳು ನಡೆಯುವುದು ಸಾಧ್ಯ. ಈಗ ಸಂಪತ್ತು ಪೂರ್ತಿ ನಾಶ ಆದ್ರೆ ಅವನು ತನ್ನ ಜೀವನ ನಾಳೆ ಹೇಗೆ ಊಟ ಮಾಡುದು ಅನ್ನೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ ಹೊರತು ಈ ಯಾವ ಶತ್ರುಗಳ ವಿರುದ್ಧ ಏನು ಪಿತೂರಿ ಮಾಡ್ಬೇಕಿತ್ತು ಆ ವಿಷಯದ ಕಡೆಗೆ ಗಮನ ಕೊಡ್ಲಿಕ್ಕೆ ಅವನಿಗೆ ಸಮಯವೇ ಇರುವುದಿಲ್ಲ. ಹೊಟ್ಟೆಪಾಡು ಅನ್ನೋದೇ ದೊಡ್ಡದಾಗುತ್ತೆ. ಇನ್ನು ಸ್ಥಾನ ನಿರ್ಯಾಪಣ, ಎಲ್ಲಿ ವಾಸ ಮಾಡ್ತಾ ಇದ್ರು ಆ ಸ್ಥಳದಿಂದ ದೂರಕ್ಕೆ ಅಟ್ಟಿ ಬಿಟ್ರೆ ಅಲ್ಲಿಯ ಜನಗಳ ಬಲ, ಧನಬಲ, ಸಂಪತ್ತಿನ ಮೂಲವನ್ನು ಹುಡುಕಿಕೊಂಡು ಹೋಗ್ಲಿಕ್ಕಿರುವ ಅವಕಾಶ ಇದೆಲ್ಲ ತಪ್ಪಿ ಹೋದಾಗ ಮತ್ತೆ ಅವನು ಹೊಸ ಬದುಕು ಕಟ್ಟಿಕೊಳ್ಳಿಕ್ಕೇನೆ ಬಹಳ ದಿವಸ ತೆಗೆದುಕೊಳ್ತಾನೆ. ಅಷ್ಟರಲ್ಲಿ ಅವನು ನಿಜವಾಗಿ ಧಾರ್ಮಿಕ ಚಟುವಟಿಕೆಯಲ್ಲಿ ಅಲ್ಲಿ ತನಕ ತೊಡಗಿದ್ದು ನಿಜವಾದ್ರೆ ಅದು ತಪ್ಪು ಅಂತ ಅವನಿಗೆ ಅರ್ಥ ಆಗುತ್ತೆ. ಆದ್ರಿಂದಾಗಿ ಸ್ಥಾನ, ಅವನು ಎಲ್ಲಿ ಇದ್ದಾನೋ, ಎಲ್ಲಿ ಅವನಿಗೆ ಕೈ ಚೆನ್ನಾಗಿ ಆಡುತ್ತೋ, ಈಗ ಅರಮನೆಯ ಸುತ್ತ ಇಲ್ಲಿ ಎಲ್ಲಾ ಕಡೆಯಲ್ಲೂ ಅವನಿಗೆ ಬೇಕಾದ ಸೇನೆ ಇತ್ಯಾದಿಗಳ ಬೇಕು ಅಂತ ಪಡ್ಕೊಳ್ಳಿಕ್ಕೆ ಬೇಕಾದ ಅವಕಾಶ ಇದೆ ಅವನಿಗೆ. ಆದ್ರೆ ಇಲ್ಲಿಂದ ದೂರಕ್ಕೆ ತಳ್ಳಿ ಬಿಟ್ರೆ ಅವಾಗ ಅಲ್ಲಿ ಅಧಿಕಾರ ಇಲ್ಲ, ಬೊಕ್ಕಸ ಇಲ್ಲ, ವ್ಯವಹರಿಸ್ಲಿಕ್ಕೆ ಬೇಕಾದ ತನ್ನವರು ಅಂತ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ಅವನನ್ನ ತಳ್ಳುವುದು ಅನ್ನೋದೇ ದೊಡ್ಡ ಶಿಕ್ಷೆ ಒಬ್ಬ ಬ್ರಹ್ಮ ಬಂಧು ಆದವನಿಗೆ. ಏಷ ಹಿ ಬ್ರಹ್ಮ ಬಂಧೂನಾಂ ವಧಃ, ಇದೇ ನಿಜವಾಗಿ ಒಬ್ಬ ಋತ್ವಿಜನಿಗೆ ಕೊಡುವ ಸಾವಿನ ಶಿಕ್ಷೆ ಅಂದ್ರೆ ಇದು ಅವನನ್ನ
ಕಾಂತಿಹೀನನನ್ನಾಗಿಸುವುದು, ಮರ್ಯಾದೆಯಿಂದ ಹೀನನನ್ನಾಗಿಸುವುದು, ವಸ್ತುಗಳಿಂದ ಹೀನನನ್ನಾಗಿಸುವುದು, ಸ್ಥಾನದಿಂದ ಹೀನನನ್ನಾಗಿಸುವುದು. ಇದು ಕೊಟ್ರೆ ಅದು ಶಿಕ್ಷೆಯ ರೂಪದಲ್ಲಿ ಬಂದ್ರೆ ಅವನು ಎಷ್ಟು ಕೋಪ ಮಾಡಿಕೊಂಡ್ರು ಶಿಕ್ಷೆ ಕೊಟ್ಟವನಿಗೆ ಅನ್ಯಾಯ ಆಗುದಿಲ್ಲ. ಆದ್ರೆ ನಾವು ಕೊಂದು ಬಿಟ್ರೆ ನಿಜವಾಗಿಯೂ ಒಂದಲ್ಲ ಒಂದು ಹಂತದಲ್ಲಿ ಅದು ನಮ್ಮ ಮುಂದಿನ ಬೆಳವಣಿಗೆಗೆ ಮಹಾ ಅಪಾಯಕಾರಿಯೇ ಆಗತ್ತೆ ಅಂತ. ಹೀಗೆ ವಧೋ ನಾಣ್ಯೋಸ್ತಿ ದೈಹಿಕ, ದೇಹಕ್ಕೆ ನೇರವಾಗಿ ಚರ್ಮ ಸುಲಿದು ಮೂಳೆ ಮುರಿದು ಕತ್ತು ಹಿಸುಕಿ ಆ ಋತ್ವಿಜ ಸ್ಥಾನದಲ್ಲಿ ಇದ್ದು ಬದುಕಿ ಜಪಾನುಷ್ಠಾನ ನಿರಂತರ ನಡೆಸೋನಾಗಿದ್ರೆ ಹಾಗೆ ಕೊಲ್ಲುವುದು ಸರಿಯಲ್ಲ ಅಂತ. ಯಾಕೆಂದ್ರೆ ಜ್ಞಾನದ ದಾರಿ ಒಂದು ಸರ್ತಿ ತಡೆ ಹಿಡಿದು ಬಿಟ್ರೆ ಮತ್ತೆ ಅದು ಹರಿಲಿಕ್ಕೆ ತುಂಬಾ, ಇದು ರೇರ್ ಕೇಸು. ನೋಡಿ, ನೀವೆಲ್ಲ ಸಪೋರ್ಟ್ ಮಾಡಿ ಉಳಿಸ್ಕೊಳ್ಳಿಕ್ಕೆ ಏನೇನೋ ನಿಯಮಗಳನ್ನು ಹಾಕ್ತೀರಿ. ನಾವು ಹಾಕಿದ್ದಲ್ಲ, ಭಾಗವತದಲ್ಲಿ ಇರುವುದನ್ನು ಹೇಳ್ತೇನೆ. ಭಾಗವತ ಯಾರೋ ಒಬ್ಬ ವರ್ಗದವರಿಗೋಸ್ಕರ ಬಂದ ಸಂಗತಿ ಅಲ್ಲ, ಅಥವಾ ಒಬ್ಬ ವರ್ಗದವರೇ ಬರದ ಸಂಗತಿಯೂ ಅಲ್ಲ. ಬಂದದ್ದು ಅಲ್ಲ, ಅದು ಬರದದ್ದು ಅಲ್ಲ, ಅದು ಇರುವುದು ಹಾಗೆ. ಆದ್ರೆ ಅದರಲ್ಲಿ ಶಿಕ್ಷೆಯ ವಿಚಾರ ಬಂದಾಗ ಈ 4 ಶಿಕ್ಷೆ, ಈಗ ಕೊಂದ್ರೆ ಅಲ್ಲೇ ಅವನಿಗೆ ನಾವು ಬಹಳ ತಪ್ಪು ತಿಳ್ಕೊಳ್ಳೋದೇನಂದ್ರೆ ಕೊಂದ್ರೇನೆ ದೊಡ್ಡ ಶಿಕ್ಷೆ ಅಂತ. ಯಾರು ಇದ್ರೆ ಇನ್ನೂ ಅಪಾಯ ಹೆಚ್ಚುತ್ತೋ ಅವನನ್ನು ಕೊಲ್ಬೇಕು. ಯಾರು ಇದ್ರೆ ಅವನು ಇನ್ನೂ ಅಪಾಯ ಮಾಡುವುದಕ್ಕಿಂತ ಹೆಚ್ಚು ಆ ಶಿಕ್ಷೆಯನ್ನ ಅನುಭವಿಸಿ ಹೆಚ್ಚು ನೋವನ್ನು ಅನುಭವಿಸ್ತಾನೆ ಅಂತಂದ್ರೆ ಅದು ನಿಜವಾದ ಶಿಕ್ಷೆ. ಅವನು ಬದುಕಿರ್ಬೇಕು, ಬದುಕಿ ಆ ಕಷ್ಟವನ್ನ ಅನುಭವಿಸ್ಬೇಕು. ಅದು ಈ ದೇಹವನ್ನ ತೆಗೆಯುವುದು ಒಂದು ರೀತಿಯಲ್ಲಿ ಸುಖ. ಅವನಿಗೆ ಹೊಸ ದೇಹ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗೆ. ಇವನಿಗೆ ಹಾಗಲ್ಲ, ಆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ಅವನು ಇನ್ನೂ ಬದುಕಿರ್ಬೇಕು. ಬದುಕಿದ್ದಾಗಲೇ ಆಗ ತನ್ನ ಅಪರಾಧದ ಸಾಲುಗಳೆಲ್ಲ ನೆನಪಾಗಿ, ತಂದೆ ಇಲ್ಲ ಅವನಿಗೀಗ, ತಾಯಿಯು ಕೂಡ ಇನ್ನು ಅವನನ್ನ ಹೇಗ್ ಮಾತಾಡಿಸ್ತಾಳೋ ಗೊತ್ತಿಲ್ಲ, ರಾಜ ಇಲ್ಲ, ನೆಲೆ ಇಲ್ಲ, ಸಂಪತ್ತಿಲ್ಲ, ಸ್ಥಾನ ಇಲ್ಲ, ಇದರ ಜೊತೆಗೆ ಅವಮಾನ ಆಗಿದೆ. ಸ್ವತಃ ಕೃಷ್ಣನೇ ಎದುರುಗಡೆ ನಿಂತು ಈ ಆದೇಶವನ್ನ ಹೇಳಿದಾನೆ, ಯೋಗ್ಯವಾದದನ್ನ ಮಾಡು ಅಂತ. ಇನ್ ಯಾರಿಗ್ ಮುಖ ತೋರಿಸ್ಕೊಂಡು ಬದುಕಬೇಕು? ಇದರಷ್ಟು ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಈ ಎಲ್ಲ ಹಿನ್ನೆಲೆ ಅರ್ಥ ಆದ್ರೆ ಮಾತ್ರ ಈ ಆದೇಶಗಳ ಅಥವಾ ಈ ಭಾಗವತದ ಕಥೆಯಲ್ಲಿ ಬರುವ ಧರ್ಮದ ತಿಕ್ಕಾಟದ ವ್ಯವಸ್ಥೆಯನ್ನ ನಾವು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಭಾವಿಸ್ತಾ, ಎಲ್ಲ ಸಜ್ಜನರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ 7ನೇ ಅಧ್ಯಾಯ ಮುಕ್ತಾಯ ಆಯಿತು. ಎಲ್ಲರಿಗೂ ಈ